ನಮಸ್ತೆ. ರಾಘವೇಂದ್ರ ಸ್ಯಾರೀಸ್ ತುಂಬಾ ಚೆನ್ನಾಗಿ ನಡೀತಿದೆ. ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ತುಂಬಾ ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸ್ಯಾಟರ್ಡೆ ಸಂಡೇ ಬುಕ್ ಮಾಡ್ಕೊಂಡಿದ್ದಂಥ ಸ್ಯಾರೀಸ್ನೆಲ್ಲ ನಾನು ಇವತ್ತು ಕೊರಿಯರ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಯಾರಿಗೆಲ್ಲ ಇನ್ನೂ ಸ್ಯಾರೀಸ್ಗಳು ತಲುಪಿಲ್ಲ, ಖಂಡಿತ ಇವತ್ತು ಇಲ್ಲಾಂದರೆ ನಾಳೆ ಅಂದರೆ ಸೋಮವಾರ ಮಂಗಳವಾರ ಒಳಗಡೆ ನಿಮ್ಮ ಮನೆಗೆ ಸ್ಯಾರೀಸ್ ತಲುಪುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮನೆಗೆ ಸ್ಯಾರೀಸ್ ಬಂದಿಲ್ಲ ಅಂದರೆ ಖಂಡಿತ ನನಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಜೀವನ ಒಂಥರ ಬುಗುರಿ ಥರ, ಯಾವ ಕಡೆ ಹೆಂಗೆ ಸುತ್ತುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಸಿಗ್ನಲ್ ದಾಟೋಕ್ಕೆ ಭಯ ಬೀಳ್ತಿದ್ದೆ. ಗಾಡಿ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ. ಎಲ್ಲೋಗಿ ಎಲ್ಲಿ ಬರಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಧೈರ್ಯವಾಗಿ ಯಾರಿರಲಿ ಇಲ್ಲದೆ ಹೋಗಲಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂದಾಗ ನಮಗೆ ಆ ಒಂದು ಶಕ್ತಿ ಬಂದೇ ಬರುತ್ತೆ. ಗಾಡಿ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ಗಾಡಿ ಕಲಿತೆ. ಕಾರ್ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ಕಾರ್ ಕಲಿತೆ. ಇಂಡಿಪೆಂಡೆಂಟಾಗಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಕಲಿತೆ. ಯಾರಿರಲಿ ಇಲ್ಲದೆ ಇರಲಿ, ಆದರೆ ನಮ್ಮ ಜೀವನನ ನಾನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಕಲಿತೆ. ಹುಟ್ಟುವಾಗ ಹೇಗೆ ಒಬ್ಬರೇ, ಹಾಗೆ ಸಾಯಬೇಕಾದ್ರೂ ಒಬ್ಬರೇ, ಯಾರೂ ನಮ್ಮ ಜೊತೆ ಬರಲ್ಲ. ನಾವು ಯಾವಾಗಲೂ ಧೈರ್ಯವಾಗಿರಬೇಕು. ಯಾರು ಇರಲಿ ಇಲ್ಲದೆ ಹೋಗಲಿ ನಮ್ಮ ಜೀವನನ ನಾವು ಮಾಡ್ತೀವಿ ಅನ್ನೋದು ನಮಗೆ ಯಾವಾಗ ಬರುತ್ತೋ ಖಂಡಿತ ನಾವು ಬದುಕೋ ದಾರಿನ ಕಲಿತೀವಿ. ಇಂಡಿಪೆಂಡೆಂಟಾಗಿ ಜೀವನ ಮಾಡೋದನ್ನು ಕೂಡ ನಾವು ಕಲಿತೀವಿ. ಹಿಂದೆ ಹೇಗಿದ್ದೆ, ಇವಾಗ ಹೆಂಗಿದ್ದೀನಿ. ಮೊದಲೆಲ್ಲ ನಾನು ಡಿಪೆಂಡಾಗಿ ಬದುಕ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಜೀವನ ಪಾಠನ ಕಲಿಸ್ತು. ಯಾರ ಮೇಲೂ ನೀನು ಡಿಪೆಂಡ್ ಆಗಬೇಡ, ನಿನ್ನ ಜೀವನನ ನೀನು ಮಾಡು ಅಂತ ನನಗೆ ನನ್ನ ಜೀವನ ಒಂದು ಪಾಠನ ಕಳಿಸ್ಕೊಡ್ತು. ಅವತ್ತಿಂದ ಇವತ್ತುವರೆಗೂ ನಾನು ನನ್ನ ಜೀವನನ ನಾನು ಮಾಡ್ತಿದ್ದೀನಿ. ಯಾರ ಮೇಲೂ ಡಿಪೆಂಡಾಗಿ ಬದುಕಲ್ಲ. ಇನ್ನೊಂದೇನೆಂದರೆ, ನಾನು ಓದಿರೋದು ಕಮ್ಮಿ, ಆದರೆ ಎಲ್ಲೋ ಒಂದು ಕಡೆ ಒಂದು ನೋವು ಕೂಡ ಇದೆ. ತುಂಬ ಚೆನ್ನಾಗಿ ಓದ್ಕೊಂಡಿದ್ರೆ ನಾನು ಇನ್ನೂ ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಆದರೆ ಓದಿರೋದು ಕಮ್ಮಿ ಆದ್ರೂ ಬುದ್ಧಿ ಮಾತ್ರ ತುಂಬಾ ಚೆನ್ನಾಗಿದೆ. ಕೈಲಾಗಲ್ಲ ಅಂದ್ರೂ ಏನೋ ಮಾಡ್ತೀನಿ. ಎಜುಕೇಷನ್ ಕಮ್ಮಿ ಇದ್ರೂ ನನ್ನ ಕೈಲಾದಷ್ಟು ಏನಾಗುತ್ತೋ ಅದನ್ನು ಮಾಡ್ತಾನೇ ಇರ್ತೀನಿ. ಒಂದು ಹೇಳಬೇಕು ಅಂದರೆ ಧೈರ್ಯ ಬೇಕು. ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ ಧೈರ್ಯ ಬೇಕು. ನಾವು ಬದುಕ್ತೀವಿ ಅಂತ ಅನ್ನೋದಾದರೆ ಎಲ್ಲಿ ಬೇಕಾದರೂ ನಾವು ಜೀವನನ ಮಾಡ್ಬೋದು. ತುಂಬ ಕಷ್ಟಗಳು ನೋವುಗಳನ್ನ ನೋಡಿಕೊಂಡೇ ಬಂದಿರೋಳು. ತುಂಬ ಸುಖವಾಗಿ ಬಂದಿದ್ದೀನಿ ಅಂತ ಹೇಳಲ್ಲ. ಅವತ್ತಿಂದ ಇವತ್ತವರೆಗೂ ಕಷ್ಟಪಡ್ತಾನೇ ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ದೇವರು ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನೋ ಅಷ್ಟು ಇರೋಕ್ಕೊಂದು ಮನೆ, ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಂದು ಕೆಲಸ ಅಂತ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನಾನು ಖುಷಿ ಪಡ್ತೀನಿ. ತುಂಬ ಬೇಕು ಅಂತ ಏನೂ ಕೇಳಲ್ಲ. ಅವತ್ತಿಗೆ ಹೆಂಗಿರುತ್ತೋ ಹಾಗೆ ಜೀವನನ ಮಾಡಿಕೊಂಡು ಹೋಗ್ತೀನಿ. ದೇವ್ರು ಏನು ಕೊಡ್ತಾರೆ ಅದನ್ನು ನಾವು ಸ್ವೀಕರಿಸ್ಬೇಕು. ತುಂಬ ಆಸೆ ಏನೂ ಇಲ್ಲ. ತುಂಬ ಆಸೆ ಒಂದೇ, ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕೊಡ್ಬೇಕು ನಮ್ಮಮ್ಮ. ಟೀ ಕೊಟ್ಟರೆ ನನಗೆ ಫುಲ್ ಖುಷಿ. ಟೀ ಕುಡಿದ್ರೇ ಮುಂದಿನ ಕೆಲಸ. ಟೀ ಕುಡಿಲಿಲ್ಲ ಅಂದರೆ ಏನೂ ಮಾಡಲ್ಲ, ಕುತ್ಕೊಂಡ್ಬಿಡ್ತೀನಿ. ಅದಕ್ಕೆ ನಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಮುಂದೆ ಇರುತ್ತೆ.